ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಸಮಾಜಮುಖಿ ಕಾರ್ಯಗಳ ಮೂಲಕ ಗುರುತಿಸಿಕೊಂಡಿರುವ ಬಸವ ಕಾಯಕ ಜೀವಿಗಳ ಸಂಘವು ಬೆಳಗಾವಿ ತಾಲೂಕಿನ ಚಂದನಹೊಸೂರು ಗ್ರಾಮದಲ್ಲಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ಶಾಲಾ ಬ್ಯಾಗ್, ಪುಸ್ತಕ, ಪೆನ್ ಸೇರಿ ವಿವಿಧ ಶೈಕ್ಷಣಿಕ ಸಾಮಗ್ರಿಗಳನ್ನು ವಿತರಿಸಿ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಿದೆ. ಸೋಮವಾರ ನಡೆದ ಕಾರ್ಯಕ್ರಮದಲ್ಲಿ ಸಂಘದ ಪದಾಧಿಕಾರಿಗಳು ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಿದರು. ಈ ಸಮಾಜ ಸೇವಾ ಕಾರ್ಯಕ್ಕೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಷ್ಟ್ರೀಯ ಬಸವ ದಳದ ಕಾರ್ಯದರ್ಶಿ ಆನಂದ ಗುಡಸ, ಇಂದಿನ ಮಕ್ಕಳೇ ಮುಂದಿನ ನಾಯಕರು. ಶಿಕ್ಷಣವೇ ಸಮಾಜದ ಅಭಿವೃದ್ಧಿಗೆ ಬುನಾದಿಯಾಗಿದ್ದು, ವಿದ್ಯಾರ್ಥಿಗಳ ಕಲಿಕೆಗೆ ನೆರವಾಗುವ ಉದ್ದೇಶದಿಂದಾಗಿ ಈ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲಾಗಿದೆ. ಮಕ್ಕಳು ಇವುಗಳ ಸದುಪಯೋಗ ಪಡೆದು ಉತ್ತಮ ಶಿಕ್ಷಣ ಪಡೆದು ಸಮಾಜಕ್ಕೆ ಮಾದರಿಯಾಗಬೇಕು ಎಂದಿದ್ದಾರೆ. ಬಸವ ಕಾಯಕ ಜೀವಿಗಳ ಸಂಘವು ಸ್ಮಶಾನ ಸ್ವಚ್ಛತೆ, ಆರೋಗ್ಯ ತಪಾಸಣಾ ಶಿಬಿರ, ಉಚಿತ ಮುಕ್ತಿ ವಾಹನ ಸೇವೆ ಸೇರಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದು, ಇತ್ತೀಚೆಗೆ ಆಯೋಜನೆ ಮಾಡಲಾಗಿದ್ದ ರಕ್ತದಾನ ಶಿಬಿರದಲ್ಲಿ ರಕ್ತದಾನ ಮಾಡಿದ 132 ಮಂದಿಗೆ 1 ಲಕ್ಷದವರೆಗೆ ಉಚಿತ ಆರೋಗ್ಯ ವಿಮೆ ಸೌಲಭ್ಯ ಒದಗಿಸಲಾಗಿದೆ. ಮುಂದೆಯೂ ಕೂಡ ಸಮಾಜದ ಒಳಿತಿಗಾಗಿ ಇಂತಹ ಸೇವಾ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹಮ್ಮಿಕೊಳ್ಳಲಾಗಿದೆ ಎಂದಿದ್ದಾರೆ. ಎನಗೆ ಜನನವಾಯಿತೆಂಬರು ಎನಗೆ ಜನನವಿಲ್ಲವಯ್ಯ, ಎನಗೆ ಮರಣವಾಯಿತೆಂಬರು ಎನಗೆ ಮರಣವಿಲ್ಲವಯ್ಯ. ಜನನವಾದೊಡೆ ನಿಮ್ಮ ಪಾದೋದಕ ಪ್ರಸಾದಕ್ಕೊಂಬೆ, ಮರಣವಾದಡೆ ನಿಮ್ಮ ಸ್ತ್ರೀಚರಣದಲ್ಲಿಪ್ಪೇನು. ಭಾವನ್ನದ ವೃಕ್ಷ ಊರೊಳಗಿದ್ದಡೇನು, ಅಡವಿಯೊಳಗಿದ್ದಡೇನು ಪರಿಮಳವಂತೆ. ಇದು ಗುರು ಬಸವಣ್ಣನವರು ಹೇಳಿದಂತ ಒಂದು ವಚನ. ಇವತ್ತ ನಾವು ಏನ್ ಕೆಲಸ ಮಾಡಕತ್ತೀವಪ್ಪ ಬಸವ ಕಾಯಕ ಜೀವಿಗಳ ಸಂಘದ ವತಿಯಿಂದ ಅಂದ್ರ, ನಿಮ್ಮ ಸ್ಕೂಲಿಗೆ ಬಂದ ನಿಮ್ಗೆಲ್ಲರಿಗೂ ಬ್ಯಾಗ, ಬುಕ್ಸ, ಪೆನ್ನ ಕೊಡುವಂತ ಕೆಲಸ ನಮ್ಮ ಬಸವ ಕಾಯಕ ಜೀವಿಗಳ ಸಂಘದ ವತಿಯಿಂದ ನಾವು ಮಾಡಕತ್ತೇವೆ. ಯಾಕೆ ನಾವು ಇದನ್ನ ಮಾಡಕತ್ತೀವಪ್ಪ ಅಂದ್ರ, ಬಸವನವ್ರು ಹೇಳಿದಾರ ಏನಂತೇಳಿ, ನೀ ಹುಟ್ಟತೀನಿ ಸಾಹಿತಿ ಆದ್ರೆ ಹುಟ್ಟು ಸಾವು ನೋಡೋಕೆ ಏನಾದ್ರ ಚಲೋ ಕೆಲಸ ಮಾಡೋಗ್ಬೇಕಂತ ನಮಗ ವಚನಗಳ ಮೂಲಕ ಏನ್ ನಮಗೆ ಮಾರ್ಗದರ್ಶನ ಮಾಡಿದಾರ. ಅದರದೊಂದು ಪಾಲನೆ ಒಂದು ಭಾಗವಾಗಿ ಇವತ್ತಿನ ದಿವಸ ನಿಮ್ಮೆಲ್ಲ ಕನ್ನಡ ಸ್ಕೂಲ್, ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಬ್ಯಾಗ್ ಕೊಡಕ್ ಬಂದೇವಿ ನಾವು. ಏನ್ಪಾ ಹಂಗಂದ್ರೆ ನಿಮ್ಮ ಮನ್ಯಾಗ ಬ್ಯಾಗ್ ಇಲ್ಲೇನಾ? ನಿಮ್ಮ ಮನ್ಯಾಗ ಬ್ಯಾಗ್ ಅದಾವಿಲ್ಲ? ನಿಮ್ಗೆಲ್ಲ ಬ್ಯಾಗ್ ಅದಾವ, ಮತ್ತೆ ಯಾಕೆ ಕೊಡಕ್ ಬಂದೇವ್ ನಾವು ಇವನ್ನ? ಆಗಲೇ ಟೀಚರ್ ಹೇಳ್ರಿ, ಹೊತ್ತಿಮ ಟೀಚರ್ ಅವ್ರು ಹೇಳ್ರಿ, ನಿಮ್ಗೆಲ್ಲಾ ಪ್ರೋತ್ಸಾಹ ಸಿಗಲಿ ಅನ್ನುವಂತ ಉದ್ದೇಶದಿಂದ ನಾವು ಸ್ಕೂಲ್ ಬ್ಯಾಗ್ ಕೊಡಕ್ ಬಂದೇವಿ. ನಿಮಗೆ ಈದ್ ಬ್ಯಾಗ್ ಕೊಡೋದ್ರಿಂದ ನಾಳೆ ನೀವು ದೊಡ್ಡವರಾಗಿ, ನೀವು ಚಲೋ ನೌಕರಿ ಮಾಡಿ, ನೀವು ಚಲೋ ವ್ಯಾಪಾರ ಮಾಡಿ, ನೀವು ಚಲೋ ವ್ಯವಸಾಯ ಮಾಡಿ, ನೀವೇನು ಗಳಿಸ್ತಾರಲ್ಲ ರೊಕ್ಕ, ನೀವು ಗಳಿಸಿದ್ದ ಸ್ವಲ್ಪ ಭಾಗವನ್ನ ನೀವು ಮತ್ತೆ ಮುಂದಿನ ಸಮಾಜಕ್ಕೆ, ಮುಂದಿನ ಸ್ಕೂಲ್ಗಳಿಗೆ, ಬೇರೆ ಬೇರೆ ಕೆಲಸಕ್ಕೆ ನೀವು ಉಪಯೋಗಿಸ್ಬೇಕನ್ನುವಂತ ನಿಮಗೆ ಪ್ರೋತ್ಸಾಹ ಸಿಗಲ್ಲ ಅಂತೇಳಿ ಇವತ್ತಿನ ದಿವಸ ಬಸವ ಕಾಯಕ ಜೀವಿಗಳ ಸಂಘ ಇಂಥ ಒಂದು ಕೆಲಸ ಮಾಡಕತ್ತೈತಿ. ಏನ್ ಮಾಡಕತ್ತೈತಿ? ನೀವು ನಾಳೆ ದೊಡ್ಡವರಾಗಿ ಇಂಥ ಕೆಲಸ ಮಾಡ್ಬೇಕು. ತಿಳಿತ ಎಲ್ಲ ಹುಡುಗರಿಗೆ ಹೇಳೋದು ಇದೊಂದ, ನಾವು ಕೊಡಾಕ್ ಬಂದವ್ರು ದೊಡ್ಡವರ ತಗೋರ್ ಸಣ್ಣವ್ರ ಅಂತ ಇಲ್ಲೇನಿಲ್ಲ. ನಾವ್ ಇದನ್ನ ನಿಮಗ್ ಪಾಠ ಕಲ್ಸಕ್ ಬಂದಿನಿ. ನಿಮ್ಗೆ ಹೆಂಗ್ ಕಾಲಾಗ ಟೀಚರ್ಗಳು ನಿಮ್ಗೆ ಸ್ಕೂಲ್ನಾಗ ಪಾಠ ಕಲಿಸ್ತಾರಲ್ಲ, ಅಕ್ಷರ ಜ್ಞಾನ ಕೊಡ್ತಾರಲ್ಲ, ಹಂಗ ಇದೊಂದು ಸಾಮಾಜಿಕ ಕೆಲಸ. ಈಗ ನಾವು ಮಾಡಕತ್ತೀವಿ, ಇದು ಸಾಮಾಜಿಕ ಕೆಲಸ. ಸಮಾಜದಾಗ ಇಂಥ ಕೆಲಸಗಳನ್ನ ನೀವು ಮಾಡ್ಬೇಕ. ಹೋದ ವಾರನ ನಾವು ಸುಮಾರು 140 ಜನ ರಕ್ತದಾನವನ್ನು ಮಾಡಿದೀವಿ ಬೆಳಗಾವದೊಳಗೆ. ರಕ್ತದಾನ ಮಾಡೋ ಮೂಲಕ ಸಮಾಜದಲ್ಲಿ ಜಾಗೃತಿ ಮೂಡಿಸಿದ್ವಿ. ಅಂದ್ರೆ ಈ ರೀತಿಯಾಗಿ ಸಮಾಜದಲ್ಲಿ ನಾವು ಕೆಲಸ ಮಾಡ್ಕೋತಾ ಇರ್ತೇವೆ. ಇದು ನಿಮಗೆ ಪ್ರೇರಣೆ ಆಗ್ಬೇಕು, ಮಕ್ಕಳಿಗೆಲ್ಲ ನಿಮಗೆ ಪ್ರೇರಣೆ ಆಗ್ಬೇಕು ಅನ್ನುವಂತ ಉದ್ದೇಶದಿಂದ ಬಸವ ಕಾಯಕ ಜೀವಿಗಳ ಸಂಘ ನಾವೆಲ್ಲ ಸದಸ್ಯರು ಕೂಡ್ಕೊಂಡ ಈ ಬ್ಯಾಗ್ಗಳನ್ನ ನಿಮಗ್ ಕೊಟ್ರ ಮುಂದೆ ಬರುವಂತ ಪೀಳಿಗೆಗೆ ನೀವು ಕೊಡ್ಬೇಕು. ಇದನ್ನ ನೀವು ಎಲ್ಲರೂ ತಲೆ ಇಟ್ಕೋಬೇಕು. ಮುಂದೆ ಏನ್ ನೀವು ದೊಡ್ಡ ಹಾಕಿ ನೀವು ಗಳಿಸ್ಬೇಕು, ನೀವು ಸಮಾಜಕ್ಕೆ ಮಾದರಿ ಆಗ್ಬೇಕಂತೇಳಿ ಈ ಒಂದು ಚಂದನಹೊಸೂರ ನೋಡ್ರಿ, ಹೆಸರು ಎಷ್ಟು ಚಂದ ಐತಿ. ಚಂದನ. ಚಂದನ ಅಂದ್ರೆ ಏನ? ಚಂದನ ಅಂದ್ರೆ ಗಿಡ, ಎದ್ರ ಗಿಡ, ಗಂಧದ ಗಿಡ ಅದ. ಅದು ಕಡಿದ್ರು ಅದ್ರ ವಾಸ ಇರ್ತೈತಿ, ಅದನ್ನ ತೇದ್ರು ವಾಸ ಇರ್ತೈತಿ, ಅದು ಸೂತ್ರ ವಾಸ ಬರ್ತೈತಿ. ಅದು ಅಂದ್ರೆ ಚಂದನದ ಗಿಡ ಹೆಂಗಿರ್ತೈತಪ್ಪ ಅಂದ್ರೆ ಬಸವಣ್ಣ ಹೇಳ್ತಾರ, ಅದು ಅಡವಿಯೊಳಗಿದ್ದರು ಒಂದ, ಊರೊಳಗಿದ್ದರು ತನ್ನ ಪರಿಮಳ ಬಿಡ್ತದ. ಅದು ಹಂಗ ಆ ಹೂವಿನ ವಾಸನೆ ಹೆಂಗಿರ್ತದ, ಹಂಗ ಚಂದನದ ಪರಿಮಳ ಈ ಒಂದು ಕೆಲಸ ಮಾಡ್ತಿರ್ತದ. ಅದಕ್ಕೆ ನೀವೆಲ್ಲಾ ಮಕ್ಕಳಿಗೆ ಒಂದ ನಾವು ಬಸವ ಕಾಯಕ ಜೀವಿಗಳ ಸಂಘದ ಕೇಳ್ಬೋದೇನಪ್ಪಾ ಅಂದ್ರ, ಸಮಾಜ ಮುಖಿಯಾಗಿ ನೀವು ಕೆಲಸ ಮಾಡಿದ್ರ, ಗುರುಗಳು ಹೇಳಿದ ಪಾಠ ಕಲ್ಕೊಂಡ ಸಮಾಜ ಮುಖಿಯಾಗಿ ನೀವು ಕೆಲಸ ಮಾಡಿದ್ರ, ಕಲಿಸಿದಂತ ಗುರುಗಳಿಗೇನು ಸಾರ್ಥಕತೆ ಇರ್ತೈತಿ, ನಾವು ಕೊಟ್ಟಂತ ಬಸವ ಕಾಯಕ ಜೀವಿಗಳ ಸದಸ್ಯರಿಗೂ ಕೂಡ ಸಾರ್ಥಕತೆ ಇರ್ತೈತಿ ಅಂತ ಹೇಳಕ್ ಬಯಸ್ತಾ ಇದ್ದೀನಿ. ಅದಕ್ಕೆ ನೀವೆಲ್ಲರಿಗೂ ಮಾದರಿ ಆಗ್ಲಿ ಅನ್ನುವಂತ ಉದ್ದೇಶದಿಂದ ಬಸವ ಕಾಯಕ ಜೀವಿಗಳ ಸಂಘ ಈ ಒಂದು ಕೆಲಸವನ್ನ ಹಮ್ಮಿಕೊಂಡಿದ್ದೀವಿ. ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ನಾವು ಬಸವ ಕಾಯಕ ಜೀವಿಗಳ ಸಂಘದಿಂದ ನಾವು ಮಾಡ್ತಾ ಇದ್ದೀವಿ. ನಾವು ಒಂದು ಗ್ರಾಮವನ್ನು ದತ್ತಕ್ಕೆ ಪಡೆದಿದ್ದೀವಿ. ಅತ್ರಿ ತಾಲೂಕಿನ ಶೇಗುಣಶೆ ಅನ್ನುವಂತ ಒಂದು ಗ್ರಾಮ, ಸುಮಾರು 11,000 ಜನಸಂಖ್ಯೆ ಇರುವಂತ ಗ್ರಾಮವನ್ನು ಮಹಾಪೂರ್ ಬಂದಾಗ
ಅಲ್ಲಿ ಹೋಗಿ ಎಲ್ಲ ಇಡೀ ಗ್ರಾಮ ಸ್ವಚ್ಛ ಮಾಡಿ, 3 ಸ್ಕೂಲ್ಗಳನ್ನು ಸ್ವಚ್ಛ ಮಾಡಿ, 2 ಅಂಗನವಾಡಿಯನ್ನು ಸ್ವಚ್ಛ ಮಾಡಿ, ಆಮೇಲೆ 6 ದೇವಾಲಯಗಳನ್ನು ಸ್ವಚ್ಛ ಮಾಡಿ ಬಂದಂತ ನಮ್ಮ ಸಂಘಟನೆ ಇದು. ಸುಮಾರು 9 ದಿವಸಗಳ ಕಾಲ ನಾವು ಶಿಗುಣಶಿ ಗ್ರಾಮದಾಗಿದ್ದ ಇಡೀ ಗ್ರಾಮನ ದತ್ತಕ್ಕೆ ಪಡ್ಕೊಂಡ ಆ ಇಡೀ ಗ್ರಾಮವನ್ನು ನಾವು ಸ್ವಚ್ಛ ಮಾಡುವಂತ ಕೆಲಸ ಬಸವ ಕಾಯಕ ಜೀವಿಗಳ ಸಂಘ ಮಾಡಿದ್ವಿ. ಈಗಾಗಲೇ ಬೆಳಗಾವಿಯಲ್ಲಿ ರಕ್ತದಾನ ಶಿಬಿರಗಳನ್ನ ಹಮ್ಮಿಕೊಂಡು, ಆಮೇಲೆ ಸ್ಮಶಾನ ಸ್ವಚ್ಛತಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು, ಆಮೇಲೆ ಹೋದ ವರ್ಷ ನಾವು ಹನ್ನಿಕೇರಿ ಗ್ರಾಮಕ್ಕೆ ಈ ಎಲ್ಲ ಸ್ಕೂಲ್ ಮಕ್ಕಳಿಗೆ ಸುಮಾರು 300 ಜನ ಮಕ್ಕಳಿಗೆ ಸ್ಯಾಟರ್ಡೆ ಡ್ರೆಸ್ ಅಂದ್ರೆ ಯೂನಿಫಾರ್ಮ್ ಕೂಡ ಕೊಟ್ಟಿದ್ದೀವಿ ಹೋದ ವರ್ಷ. ಅದಕ್ಕೆ ಈ ವರ್ಷ ನಿಮ್ಮ ಊರು ಯಾಕೆ ಆಯ್ಕೆ ಮಾಡ್ಕೊಂಡಪ್ಪ ಅಂದ್ರೆ ನಾವು ಬರೀ ಹಂಗ ಬಂದು ಡೈರೆಕ್ಟ್ ಕೊಡಂಗಿಲ್ಲ. ನಾವು ಫಸ್ಟ್ ಅಲ್ಲಿ ಸಮೀಕ್ಷೆ ಮಾಡ್ತೇವೆ, ಯಾವ ಊರಾಗ ಏನ ಬೇಕಾಗಿದೆ, ಏನ ಅವ್ರಿಗೆ ಅವಶ್ಯಕತೆ ಇದೆ ಅಂತ ನಾವು ಒಂದು ಸಮೀಕ್ಷೆ ಮಾಡಿ ಆಮೇಲೆ ಆ ಊರಿಗೆ ನಾವು ಎಂಟ್ರಿ ಕಟ್ತೀವಿ. ಸುಮಾರು 1 ತಿಂಗಳಿಂದನೇ ನಾವು ಸಮೀಕ್ಷೆ ಮಾಡಕತ್ತಿದ್ವಿ, ಈ ಊರಿಗೆ ಏನ್ ಬೇಕಪ್ಪ, ಈ ಶಾಲಾ ಮಕ್ಕಳಿಗೆ ಏನ್ ಬೇಕಪ್ಪ ಅಂತೇಳಿ. ಅದಕ್ಕೆ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಸಾಮಾಜಿಕವಾಗಿ ಬಸವನವ್ರು ಕೊಟ್ಟಿದ್ದು ಧರ್ಮ ಆದರೂ ಸಾಮಾಜಿಕವಾಗಿ ಅವ್ರು ಬೆಳೆದಂಥವ್ರು ಮಹಾಮಾನವತಾವಾದಿ ಬಸವನವ್ರು ಅವ್ರ ಹೆಸರಿನಲ್ಲಿ ನಾವು ಒಂದು ಸಂಘಟನೆ ಸ್ಥಾಪನೆ ಮಾಡ್ಕೊಂಡ ಈ ಒಂದು ಕೆಲಸ ನಾವು ಮಾಡಕತ್ತೀವಿ. ಅದಕ್ಕೆ ಮಕ್ಕಳು ನಿಮ್ಗೆಲ್ಲ ಕೇಳ್ಕೋದು ಒಂದ ಏನಪ್ಪಾ ಅಂದ್ರೆ ಸಮಾಜಕ್ಕೆ ನೀವು ಮಾದರಿಯಾಗಿರ್ಬೇಕು, ಸಮಾಜಕ್ಕೆ ನೀವು ಮಾದರಿ ಇರಬೇಕು, ಸಾಮಾಜಿಕವಾಗಿ ನೀವು ಕೂಡ ಕೆಲಸ ಮಾಡ್ಬೇಕು. ಬರೀ ನಿಮ್ಮ ಜೀವನ ಅಷ್ಟ ನಡೆಸಬಾರ್ದು, ನಿಮ್ಮ ಒಟ್ಟಿಗೆ ಸಮಾಜ ಕೂಡ ನೀವು ಬೆಳೆಸಂತ ಕೆಲಸನ ಆಗ್ಬೇಕಂತ ಕೇಳ್ಕೊಂಡ ನಾವು ಕೊಟ್ಟಿದ್ದಂತ ಈ ಒಂದು ಬ್ಯಾಗ್ಗಳನ್ನ ನೀವು ಚಲೋ ತಂಗಿ ಇಟ್ಕೊಂಡ ನೀವು ನಿಮ್ಮ ಸ್ಕೂಲ್ ಮುಗಿದ ನಂತರ ಇನ್ನೂ ಚಲೋ ಐತಂದ್ರೆ ಮುಂದಿನ ಮಕ್ಕಳಿಗೆ ನೀವು ಕೊಟ್ಟುಕೊಂತ ಕೆಲಸ ನೀವು ಮಾಡ್ಬೇಕಂತ ನಿಮ್ಮಲ್ಲಿ ಕೇಳ್ಕೊಂಡ ಬುಕ್ಸ್ ಮತ್ತೆ ನಾವು ಬ್ಯಾಗ್ ಅನ್ನು ಕೊಡ್ತಾ ಇದೀವಿ. ಇವತ್ತಿನ ದಿವಸ ನಮ್ಮ ಸಂಘಟನೆಯಿಂದ ಇದನ್ನು ಸದುಪಯೋಗ ಪಡ್ಕೋಬೇಕಂತ ಕೇಳ್ಕೊಂಡ ನನ್ನ 2 ಮಾತು. ಕಾರ್ಯಕ್ರಮದಲ್ಲಿ ಇವೆಂಟ್ ಮ್ಯಾನೇಜರ್ಗಳು ಆದ ಬಸವರಾಜ ಹಂಪನವರ ಹಾಗೂ ಶ್ಯಾಮ್ ಗೌಡರ್, ಬಸವ ಕಾಯಕ ಜೀವಿಗಳ ಸಂಘದ ಅಧ್ಯಕ್ಷ ಸೂರ್ಯಕಾಂತ ಭಾವಿ, ರಾಷ್ಟ್ರೀಯ ಬಸವದಳ ಬೆಳಗಾವಿ ಜಿಲ್ಲಾಧ್ಯಕ್ಷ ಅಶೋಕ ಬೆಂಡಿಗೇರಿ, ಸಂತೋಷ ಗುಡಸ, ಕೆ ಶರಣ ಪ್ರಸಾದ್, ಮಹಂತೇಶ್ ಗುಡಸ, ಬಸವರಾಜ್ ಗುಡಸ, ಸಿದ್ಧಾರ್ಥ್ ಗುಡಸ, ಮಲ್ಲಿಕಾರ್ಜುನ್ ಆಡೇನ್, ವೀರೇಶ್ ಉಳುವಿ, ಶ್ರೀರಾಜ್ ಹಾವನವರ, ನಿತೇನ್ ಗುಡಸ, ಶರಣು ಲಿಂಗಾಯತ, ಸಂಕಲ್ಪ ಗುಡಸ, ಶಿವರಾಜ್ ಎಸ್, ನಂದಕುಮಾರ್ ಕೆ, ಶಾಲೆಯ ಮುಖ್ಯೋಪಾಧ್ಯಾಯರು ಆದ ಆಶಾ ಹೊತ್ತಗಿಮಠ, ನಿವೃತ್ತ ಶಿಕ್ಷಕಿ ಶ್ರೀದೇವಿ ನರಗುಂತ, ಸದ್ಯಪ್ಪ ತಾನ್ಸಿ, ಯಲ್ಲಪ್ಪ ಪಾಟೀಲ್, ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.